ಎಲ್ಲ ಪುಸ್ತಕ ಪ್ರೇಮಿಗಳೇ, ಈ ಪುಸ್ತಕದ ಪುಳಕೋತ್ಸವಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಹಾರ್ದಿಕವಾಗಿ ತಮ್ಮನ್ನು ಸ್ವಾಗತಿಸ್ತಾ, ಪುಸ್ತಕ ಪರಿಚಯದ ಒಂದು ಜವಾಬ್ದಾರಿಯನ್ನು ವಿಶ್ವವಾಣಿಯವರು ನನ್ನ ಮೇಲೆ ಹೊರಿಸಿದ್ದಾರೆ. ನನಗನ್ಸಿದ ಮಟ್ಟಿಗೆ ಒಂದು ವೆಲ್ಕಮ್ ಡ್ರಿಂಕ್ ಒಂದಿಗೆ ನಾವು ಆರಂಭ ಮಾಡೋಣ. ಒಂದು ಬ್ಲ್ಯಾಕ್ ಟೀ ಅಥವಾ ಕೋಕ್ ಐಸ್ ಒಟ್ಟಿಗೆ ಇರುವಂತಹ ಒಂದು ಕವರ್ ಪೇಜ್ ಇದು. ಹೆಸರು ಮಾತ್ರ ಕುಡಿಯೋಣ ಬಾರ. ಇದು ಶ್ರೀಯುತ ವಿಶ್ವೇಶ್ವರ ಭಟ್ ಅವರ ಕೃತಿ. ಅವರ ಪರಿಚಯ ಈಗಾಗಲೇ ಶಿಶಿರ್ ಅವರು ಹೇಳಿದ್ದಾರೆ. ಆದರೂ ನಾನು ವಿಶ್ವೇಶ್ವರ ಭಟ್ರ ಪರಿಚಯವನ್ನು ಅವರ ಬರವಣಿಗೆಯಲ್ಲಿ ಹೇಳೋದಾದರೆ, ಮೂಲತಃ ಪತ್ರಕರ್ತ, ಪ್ರವಾಸಿಗ, ಹೆಚ್ಚು ಓದುಗ, ಅದಕ್ಕಿಂತ ಕಮ್ಮಿ ಲೇಖಕ, ಓದುವುದು ಮತ್ತು ಬರೆಯೋದರ ಹೊರತಾಗಿ ಬೇರೇನೂ ಅಷ್ಟಾಗಿ ಗೊತ್ತಿಲ್ಲದವ ಅಂತ ಒಂದು ಸ್ವಲ್ಪ ಸುಳ್ಳು ಹೇಳಿದ್ದಾರೆ ಅಂತ ಅನ್ಸುತ್ತೆ. ಬರೆಸೋದು ಗೊತ್ತಿದೆ ಅವರಿಗೆ. ಸಾಕಷ್ಟು ಅಂಕಣಗಳನ್ನು ಬರೆಸಿ ಅವರ ಪಕ್ಕದಲ್ಲಿರುವಂತಹ ಪ್ರತಾಪ್ ಸಿಂಹನ್ ಅಂತವ್ರನ್ನ ತಯಾರು ಮಾಡಿದ್ದಾರೆ, ಬರಲಿಕ್ಕಿರುವಂತಹ ಪ್ರದೀಪ್ ಈಶ್ವರ್ ಅಂತವ್ರನ್ನ ತಯಾರು ಮಾಡಿದ್ದಾರೆ. ಹಾಗೆ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು 500-600 ಜನ ಪತ್ರಕರ್ತರನ್ನು ಅವರು ತಯಾರು ಮಾಡಿದ್ದಾರೆ. ಸೊ ಇದೊಂದು ಸರ್ ನಿಮ್ಮ ಪರಿಚಯದಲ್ಲಿ ಅದನ್ನು ನಾನು ಮಾಡಿಕೊಡ್ತಾ, ಒಂದು ಡಿಸ್ಕ್ಲೇಮರನ್ನು ಮೊದಲೇ ಹೇಳಬೇಕು. ಕುಡಿಯೋಣ ಬಾರ ಒಂದು ಸಣ್ಣ ಸ್ಟಾರ್ ಮಾರ್ಕ್ ಇದೆ ಇಲ್ಲಿ. ಅದರ ಆ ಸ್ಟಾರ್ ಏನು ಅಂದರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ವ್ಯಕ್ತಿತ್ವಕ್ಕೆ ಮಾನಹಾನಿಕರ ಅಂತ. ಬೆನ್ನುಡಿಯಲ್ಲಿ ಒಂದು ಕಡೆ ಬರೆದಿದ್ದಾರೆ ಆಲ್ರೆಡಿ. ಇದು ಕುಡಿತದ ಪರ ಅಥವಾ ವಿರೋಧದ ಕೃತಿಯಲ್ಲ. ಶೀರ್ಷಿಕೆ ಕುಡಿಯೋಣ ಬಾರ ಅಂತಿದ್ದರೂ ಕುಡಿತವನ್ನು ಉತ್ತೇಜಿಸುವ ಕೃತಿಯೂ ಅಲ್ಲ. ಕುಡಿತದ ಸುತ್ತ ಇರುವ ಬೇರೆಯೇ ಲೋಕದ ಗುಂಗಿನ ಗಮ್ಮತ್ತು ಮತ್ತು ಮತ್ತು ಭರಿಸುವ ಒಂದಷ್ಟು ಹರಟೆ, ವಿಷಯ, ವಿಚಾರಗಳ ಕಾಕ್ಟೇಲ್. ಹಾಗೆ ಕುಡಿಯುವವರ ಬಗ್ಗೆ ಕುಡಿಯದವರಿಗೆ ಏನೋ ಒಂಥರ ಅನಾದರ, ಕುಡಿಯುವವರ ಬಗ್ಗೆ ಕುಡಿಯದಿರುವವರಿಗೆ ಏನೋ ಒಂಥರ ತಿರಸ್ಕಾರ. ಕುಡಿದು ಜೀವನ ಹಾಳು ಮಾಡಿಕೊಳ್ಳುತ್ತಾರೆ ಎಂದು ಕುಡಿಯದವರು ಅಂದುಕೊಳ್ತಾರೆ. ಕುಡಿಯದೆ ಜೀವನವನ್ನು ನಿರರ್ಥಕಗೊಳಿಸಿಕೊಳ್ಳುತ್ತಾರೆ ಎಂದು ಕುಡಿಯುವವರು ಭಾವಿಸುತ್ತಾರೆ. ಕುಡಿಯುವವರು ಕುಡಿಯುತ್ತಲೇ ಇರುತ್ತಾರೆ, ಕುಡಿಯದವರು ಕುಡಿಯದೇ ಇರುತ್ತಾರೆ. ಇದನ್ನ ಅವರು ಅರ್ಪಣೆ ಮಾಡಿರೋದು ಬದುಕಿನಲ್ಲಿ ಒಂದು ದಿನ ಸಹ ಬಿಡದೆ ನಿರಂತರ 58 ವರ್ಷ ಗುಂಡು ಹಾಕಿದ ಪತ್ರಕರ್ತ YNK, ಕುಡಿದವರ ನೆರಳು ಸೋಂಕಿದರು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಬರುತ್ತಿದ್ದ ವೇದ ಬ್ರಹ್ಮ ಹಿರಿಯೂರು ಶೇಷಾಚಲ ವಿಷ್ಣುಮೂರ್ತಿ ಜೋಯಿಸ, ಬದುಕಿನಿದ್ದಕ್ಕೂ ಜಾನಿ ವಾಕರ್ ಬ್ಲ್ಯಾಕ್ ಲೇಬಲ್ ಬಿಟ್ಟು ಬೇರೇನನ್ನು ಕುಡಿಯದ ನಟ ಅಂಬರೀಷ್, ಮತ್ತು ಜೀವನದಲ್ಲಿ ಕುಡಿದರೆ ಗಂಗಾಜಲವನ್ನಲ್ಲದೆ ಬೇರೇನನ್ನು ಕುಡಿಯದ ವೇದಶ್ರೀ ಕಾಶಿ ನಂಜುಂಡ ಭಟ್ರಿಗೆ. ಸೊ ಕುಡಿಯುವವರಿಗೆ, ಕುಡಿಯದೇ ಇರುವವರಿಗೆ ಇಬ್ಬರಿಗೂ ಕೂಡ ಇದು ಅರ್ಪಣೆಯಾಗಿದೆ. ಹಾಗೆ ಒಂದು ಈ ಪುಸ್ತಕದಲ್ಲಿ ಕುಡಿಯುವ ಒಂದು ಸಾಂಸ್ಕೃತಿಕ ಪರಿಚಯ ಇದೆ ಅಂತ ಹೇಳ್ಬೋದು. ಕುಡಿಯೋದು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದನ್ನು ಆಮೇಲೆ ನೀವು ನಿರ್ಣಯ ಮಾಡಿ. ಅದರ ಜೊತೆಗೆ ಸಾಕಷ್ಟು ಕವನಗಳನ್ನು ಭಟ್ರು ಬರೆದಿದ್ದಾರೆ ಇದಕ್ಕೆ. ಅವರು ಬಹುಶಃ ಕವನಗಳನ್ನು ಬರೆಯೋದು ಕಡಿಮೆ, ಅಂಕಣಗಳನ್ನು ಬರೆಯೋದು ಹೆಚ್ಚು. ಆದರೂ ಕೆಲವೊಂದು ಕವನಗಳನ್ನು ನಾನಿಲ್ಲಿ ಹೇಳಲೇಬೇಕು. ಕುಡಿದರೆ ಕೆಟ್ಟವನು, ಕುಡಿಯದಿದ್ದರೆ ಒಳ್ಳೆಯವನು, ಎರಡೂ ಶುದ್ಧ ಬುರುಡೆ, ನಿಜವಾಗಲೂ ಸುಖಿಸಲು ಓಪನ್ ಮಾಡಿ ಬಾಟ್ಲಿ ಬಿರುಡೆ ಅಂತ. ಸೊ ಹಾಗೆಯೇ ಪರಿವಿಡಿ ಕೂಡ ಹಾಗೆ ಇದೆ. ಬಾಟಲಿಯೊಳಗೆ ಏನಿದೆ ಅಂತ, ಇದು ಪುಸ್ತಕದ ಒಳಗೆ ಏನಿದೆ ಅಂತಲ್ಲ, ಬಾಟಲಿಯೊಳಗೆ ಏನಿದೆ. ಕುಡಿಯೋದು ಪಾಪ ಅಲ್ಲ, ಕುಡಿಯದವನು ಪಾಪ. ಬಿಯರ್ ಸಿಗದಿದ್ದರೆ ಅದು ನಿಜವಾದ ಕ್ಷಾಮ. ಸಿಗದಿದ್ದರೆ ನೀರು, ಕುಡಿಯಿರಿ ಬಿಯರು. ಗ್ರೀನ್ ಟೀ ಕುಡಿದು ಕಿಕ್ಕತ್ತಿಸಿಕೊಂಡವ, ಡಾಕ್ಟರ್ ಕುಡಿಸುವ ಒಂದೇ ಗುಂಡು. ಈ ರೀತಿ ಸಾಕಷ್ಟು ಒಟ್ಟು 58 ಲೇಖನಗಳಿವೆ ಇದಕ್ಕೆ, ಪುಸ್ತಕಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ನಾವು ಗಂಡುಗಲಿ ಅಂತ ಕೇಳಿದ್ವಿ, ಇದರಲ್ಲಿ ಗುಂಡುಗಲಿ ಅಂತ, ಚರ್ಚಿಲ್ ಬಗ್ಗೆ ಬರೀತಾರೆ, ಗುಂಡುಗಲಿ ಚರ್ಚಿಲ್ ಅಂತ. ಹಾಗೆ ಮುಂದೆ ಹೋದಂತೆ ಇನ್ನೊಂದು ಅವರ ಕವನ ಇದೆ. ಮನುಷ್ಯನೊಂದೇ ಅಲ್ಲ, ಗುಂಡು ವಯಸ್ಸಾದಷ್ಟು ಮಾಗುತ್ತದೆ, ಉಂಡವರು ತೇಗುತ್ತಾರೆ, ಕುಡಿದವರು ಬೀಗುತ್ತಾರೆ ಅಂತ. ಒಂದು ಘಟ ಕುಡಿಯೋದು ಕಳೆವೆಚ್ಚನ್ನ ಅಂತ ಒಂದು ಅಂಕಣ ಇದರಲ್ಲಿ ಬರಹದ ಸ್ಟಾರ್ಟಿಂಗ್ನಲ್ಲಿ ಅವರು ಬರೀತಾರೆ, ಐ ಲವ್ ವಾಟರ್ ಎಸ್ಪೆಷಲಿ ವೆನ್ ಇಟ್ ಈಸ್ ಫ್ರೋಸನ್ ಇನ್ ಟು ದ ಕ್ಯೂಬ್ಸ್ ಆ್ಯಂಡ್ ಸರೌಂಡೆಡ್ ಬೈ ಸಿಂಗಲ್ ಮಾಲ್ಟ್ ವಿಸ್ಕಿ ಅಂತ. ಹಾಗೆಯೇ ಎಷ್ಟು ಬೇಕಾದರೂ ಕುಡಿಯಿರಿ ಪರವಾಗಿಲ್ಲ, ಗ್ಲಾಸನ್ನು ಎತ್ತಿ
ಆದರೆ ಹೇಳುತ್ತೇನೆ ಒತ್ತಿ ಒತ್ತಿ ಕುಡಿಯಬೇಡಿ ಬಾಟಲಿಯನ್ನು ಎತ್ತಿ ಅಂತ. ಅದರ ಜೊತೆಗೆ ನನಗೆ ತುಂಬ ಇಷ್ಟವಾದಂತಹ ಒಂದು ಲೇಖನ ಅಂದರೆ ಬಿಯರ್ ಸಿಗದಿದ್ದರೆ ಅದು ನಿಜವಾದ ಕ್ಷಮ. ನಾನು ಈಗಾಗಲೇ ಹೇಳಿದೆ. ಅದರಲ್ಲಿ ಬಿಯರ್ ಮತ್ತು ಒಂದು ಹೆಣ್ಣನ್ನು ಎರಡರ ನಡುವೆ ಹೋಲಿಕೆಯನ್ನು ಮಾಡ್ತಾರೆ, ಬಿಯರ್ ಮತ್ತು ಹೆಣ್ಣು. ಅದಕ್ಕೆ ಒಂದೊಂದು ಪಾಯಿಂಟ್ ಇದೆ, ಬಿಯರಿಗೆ ಒಂದು ಪಾಯಿಂಟು, ಹೆಣ್ಣಿಗೆ ಒಂದು ಪಾಯಿಂಟ್ ಅಂತ. ಅದರಲ್ಲಿ ಕೆಲವೊಂದು ಹೇಳ್ತೇನೆ ನಾನು. ಬಿಯರ್ನ ನಿಜವಾದ ಬೆಲೆ ಎಷ್ಟು ಎಂಬುದು ಗೊತ್ತಾಗುತ್ತದೆ ಅಂತ, ಬಿಯರಿಗೆ ಒಂದು ಪಾಯಿಂಟ್. ಹೆಣ್ಣಿನ ಬೆಲೆ ನಿಜವಾದ ಬೆಲೆ ಎಷ್ಟು ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗೆಯೇ ಬಿಯರ್ ಹಾಟ್ ಇದ್ದರೆ ಹಾರಿಬಲ್, ಕುಡಿಯಲು ಆಗೋದಿಲ್ಲ. ಹೇಳಬೇಕಾ ಮುಂದಿನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.